ಏನ್ ಬೇಕಪ್ಪ? ಮೊನ್ನೆ ಚೇಂಜ್ ಕೊಟ್ಟಿದ್ರಲ್ಲ ಅಣ್ಣ, 20 ರೂಪಾಯಿ ಎಕ್ಸ್ಟ್ರಾ ಇತ್ತು. ನೆನ್ನೆ ಬಂದಿದ್ದೆ, ಅಂಗಡಿ ಕ್ಲೋಸ್ ಮಾಡಿದ್ರ. ಅಯ್ಯೋ, ಚೇಂಜ್ ವಾಪಸ್ ಕೊಡೋಕೆ ಇಲ್ಲಿವರೆಗೂ ಬಂದ್ರಾ? ನೆಕ್ಸ್ಟ್ ಟೈಮ್ ಕೊಟ್ಟಿದ್ರೆ ಆಯ್ತಿರಲ್ವಾ? ನಮ್ಮ ಅಪ್ಪ ಇವಾಗ ನಮ್ಮ ಜೊತೆ ಇಲ್ಲ ಅಣ್ಣ, ಆದ್ರೆ ಅವ್ರು ಆಡಿರೋ ಮಾತೆಲ್ಲ ನಮ್ಮ ಜೊತೆನೇ ಇದೆ. ಬೇರೆಯವ್ರ ದುಡ್ಡು ನಮ್ಮ ಹತ್ರ ಜಾಸ್ತಿ ಹೊತ್ತು ಇರಬಾರ್ದಂತೆ, ಆ ದೇವ್ರೆಲ್ಲ ನೋಡ್ತಾ ಇರ್ತಾನೆ. ಅಣ್ಣ, ನೀವು ನಿನ್ನೆ ಚೇಂಜ್ ಕೊಟ್ರಲ್ಲ, 50 ರೂಪಾಯಿ ಜಾಸ್ತಿ ಕೊಟ್ಟಿದ್ದೀರಾ, ತೊಳಿ ಅಣ್ಣ. ಅಯ್ಯೋ, ಅದಕ್ಕೆ ಅಂತಾನೆ ಬಂದ್ರಾ? ನೆಕ್ಸ್ಟ್ ಟೈಮ್ ಕೊಡ್ಬೋದಿತ್ತಲ್ವಾ? ಬೇರೆ ದುಡ್ಡು ನಮ್ಮ ಹತ್ರ ಜಾಸ್ತಿ ಹೊತ್ತು ಇರಬಾರ್ದಂತೆ, ಮೇಲ್ಗಡೆ ಆ ದೇವರೆಲ್ಲ ನೋಡ್ತಾ ಇರ್ತಾನಂತೆ. ಯಾಕಪ್ಪ ಅಷ್ಟೊಂದು ದೂರ ತಗೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ಏನಿಲ್ಲ, ನಮ್ಮ ಫ್ರೆಂಡ್ ಹತ್ರ 50,000 ದುಡ್ಡು ಇಸ್ಕೊಂಡಿದ್ದೆ. ಅವನಿಲ್ಲ, ಇವಾಗ ಸತ್ತೋಗವನೆ. ಅವ್ರಿಗಿಬ್ರು ಮಕ್ಳಿದ್ದಾರೆ, ಅವ್ರಿಗೆ ದುಡ್ಡು ವಾಪಸ್ ಕೊಡೋಣ ಅಂತ ಹೋಯ್ತಾ ಇದೀನಿ. ಅವ್ರಪ್ಪ ಸತ್ತೋಗೋರೆ ಅಂತೀರಾ? ದುಡ್ಡೇನು ವಾಪಸ್ ಕೊಡ್ಬೇಡ ಬಿಡ್ರಿ. ಬೇರೆಯವ್ರ ದುಡ್ಡು ಜಾಸ್ತಿ ದಿವಸ ನಮ್ಮ ಹತ್ರ ಇರಬಾರ್ದಂತೆ. ಮೇಲಿರೋ ದೇವರು ಪ್ರತಿಯೊಂದನ್ನು ನಮ್ಮನ್ನು ನೋಡ್ತಾ ಇರ್ತಾನೆ. ಅಣ್ಣ, ನಾಳೆ ಸೆಮ್ ಎಕ್ಸಾಮ್ ಐತೆ ಕಣೋ, ಫುಲ್ ಫೀಸ್ ಕಟ್ಟೋವರೆಗೂ ಎಕ್ಸಾಮ್ ಕೂರ್ಸಲ್ಲ ಅಂತವ್ರೆ ಕಾಲೇಜಲ್ಲಿ. ನಾಳೆನೇ ಬೇಕೇನೋ? ನೋಡ್ತೀನಿ, ಅಡ್ಜಸ್ಟ್ ಮಾಡ್ತೀನಿ ಕಣ. ದೇವ್ರವನಲ್ವಾ, ಎಲ್ಲ ನೋಡ್ತಾನೆ. ಅಪ್ಪಿ, ತಾಳ್ರೋ ದುಡ್ಡು. ಇದ್ರಲ್ಲಿ 20,000 ಇದೆ, ನಿಮ್ಮ ತಂದೆದಾಗ ಇಸ್ಕೊಂಡಿದ್ದೆ ನಾನು. ಒಂದು ನೆನ್ಪಿಟ್ಕೊಂಬಂದೆ, ಬೇರೆಯವ್ರಷ್ಟು ಬೇರೆಯವ್ರ ದುಡ್ಡು ಮೇಲೆ ಯಾವತ್ತೂ ಆಸೆ ಪಡ್ಬೇಡ, ನಮ್ಗೆ ಒಳ್ಳೇದಾಗಲ್ಲ.